ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಪಿಸಲ್ ಯೂಟ್ಯೂಬ್ ಚಾನಲ್. IPL 2025 RCB ತಂಡಕ್ಕೆ ರಾಹುಲ್ ದ್ರಾವಿಡ್ ಎಂಟ್ರಿ. ಬಟ್ ಈ ಒಂದು ಸುದ್ದಿಯ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು RCB ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. IPL 2025ಗೆ RCB ತಂಡಕ್ಕೆ ದ್ರಾವಿಡ್ ಬರ್ತಾರೆ ಅಂದ್ಕೊಳ್ಳೋದಾದರೆ ಇಲ್ಲ, ಬಟ್ ಯಾವ ತಂಡಕ್ಕೆ ಹೋಗ್ತಾರೆ ಅಂದ್ಕೊಳ್ಳೋದ್ರೆ KKR ತಂಡ ಇದೀಗ ರಾಹುಲ್ ದ್ರಾವಿಡ್ ಅವರಿಗೆ ಮೆಂಟರ್ ಆಗೋಕ್ಕೆ IPL 2025ಗೆ ಅಪ್ರೋಚ್ ಮಾಡಿದೆ. ಬಟ್ ಅದಕ್ಕೆ ರಾಹುಲ್ ದ್ರಾವಿಡ್ ಅವರು ಒಪ್ಕೋತಾರ ಇಲ್ವ ಅಂತ ಕಾದು ನೋಡಬೇಕು. ಬಟ್ ನಮ್ಮ RCB ತಂಡಕ್ಕೆ ರಾಹುಲ್ ಬಂದರೆ ನಾವು ಕಪ್ ಗೆಲ್ಲೋದ್ರಲ್ಲಿ ಗ್ಯಾರಂಟಿ ಅಂತ ಹೇಳ್ಬೋದು. ಅದೇ ಥರ ಈಗ T20 ವರ್ಲ್ಡ್ ಕಪ್ ಕೂಡ ಟೀಮ್ ಇಂಡಿಯಾಗೆ ರಾಹುಲ್ ದ್ರಾವಿಡ್ ಹೆಡ್ ಕೋಚ್ ಆಗಿ ಗೆಲ್ಲಿಸಿಕೊಟ್ಟಿದ್ರು. ಅದೇ ಥರ RCBಗೆ ಬಂದರೆ ಒಂಥರ ನಮಗೂ ಕೂಡ ಖುಷಿ ಇರುತ್ತೆ. ಅದರಲ್ಲಿ ಕನ್ನಡಿಗ ಬೇರೆ ಅಂತಲೇ ಹೇಳ್ಬೋದು. ಅಂದರೆ ಸ್ಟಾರ್ಟಿಂಗ್ IPLನಲ್ಲಿ RCB ತಂಡಕ್ಕೆ ಇವರು ಆಡಿದರು. ಬಟ್ ಅದಾದ ಬಳಿಕ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೂ ಕೂಡ ಆಡಿದರು. ಇನ್ನು ಈಗ ಮೆಂಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಅಂದರೆ ಇತ್ತೀಚೆಗೆ ಗೌತಮ್ ಗಂಭೀರ್ ಕೂಡ KKR ತಂಡದಿಂದ ಹೊರಹೋದರು. ಇದಾದ ಬಳಿಕ KKR ಇದೀಗ ರಾಹುಲ್ ದ್ರಾವಿಡ್ ಅವರಿಗೆ ಮನೆ ಹಾಕಿದೆ. ಬಟ್ ಯಾವ ತಂಡಕ್ಕೆ ಮೆಂಟರ್ ಆಗ್ತಾರೆ ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ RCB ತಂಡಕ್ಕೆ ರಾಹುಲ್ ದ್ರಾವಿಡ್ ಅವರು ಎಂಟ್ರಿ ಕೊಡಬೇಕಾ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.